ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇರೋ ಪೂರ್ಣಿ ಲಾಗ್ಸ್. ಇವತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಆಹಾರಗಳು ಯಾವುದು ಅಂತ ನೋಡ್ಕೊಂಬರೋಣ ಬನ್ನಿ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮರೀದಲ್ಲೇ ಕ್ಲಿಕ್ ಮಾಡಿ. ಇದರಿಂದ ಹೊಸ ಹೊಸ ವೀಡಿಯೋಸ್ಗಳನ್ನ ತಕ್ಷಣವೇ ನೋಡ್ಬೋದು. ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನರಿಗೆ ಶೇರ್ ಮಾಡಿ. ಮನುಷ್ಯನ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯ ಉತ್ತೇಜಕ ಎಂದೇ ಹೆಸರು ಪಡೆದುಕೊಂಡ ವಿಟಮಿನ್ ಸಿ ಅಂಶನ ನಾವು ಹೆಚ್ಚಾಗಿ ಸೇವಿಸಬೇಕಾಗುತ್ತೆ. ಅದು ಯಾವುದು ಅಂದರೆ ಕಿತ್ಳೆಹಣ್ಣಾಗಿರ್ಬೋದು ಅಥವಾ ಮೂಸಂಬಿ ಆಗಿರ್ಬೋದು. ಇದನ್ನು ಹೆಚ್ಚಾಗಿ ನಾವು ತಿನ್ನಬೇಕು. ಅದ್ರ ಜೊತೆ ನಾವು ದಿನನಿತ್ಯದಲ್ಲಿ ಉಪಯೋಗಿಸುವಂಥ ಆಹಾರಗಳಲ್ಲಿ ನಿಂಬೆಹಣ್ಣಿನ ರಸವನ್ನು ಹೆಚ್ಚಾಗಿ ಬಳಸಬೇಕಾಗುತ್ತೆ. ಇದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಇವುಗಳಲ್ಲಿ ಸಿಟ್ರಸ್ ಅಂಶಗಳು ಹೆಚ್ಚಾಗಿ ಇರೋದರಿಂದ ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಕೂಡ ಮಾಡುತ್ತೆ. ಎರಡನೇದಾಗಿ ಅರಿಶಿಣದ ಪುಡಿ. ಮನುಷ್ಯನ ದೇಹಕ್ಕೆ ಉಂಟಾಗುವ ಯಾವುದೇ ರೀತಿಯ ಸೋಂಕುಗಳ ನಿವಾರಣೆ ಮಾಡೋದರಲ್ಲಿ ಈ ಅರಿಶಿಣದ ಪುಡಿ ಅದ್ಭುತವಾದ ಶಕ್ತಿಯನ್ನು ಹೊಂದಿದೆ ಅಂತಲೇ ಹೇಳ್ಬೋದು. ಅರಿಶಿಣದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಅಂಶಗಳು ಹೆಚ್ಚಾಗಿದ್ದು ಹೃದಯದ ಯಾವುದೇ ಬಗೆಯ ಸಮಸ್ಯೆಗಳು ಹಾಗೂ ಕ್ಯಾನ್ಸರ್ ಆಗಿರ್ಬೋದು ಮತ್ತು ಇನ್ನಿತರ ಯಾವುದೇ ರೀತಿಯ ಸೋಂಕುಗಳು ಬರದಿರೋ ಥರ ಈ ಅರಿಶಿಣದ ಪುಡಿ ತಡೆಯುತ್ತೆ. ಹಾಗೆಯೇ ಇನ್ನು ಸೋಂಕುಗಳ ವಿಷಯಕ್ಕೆ ಬಂದರೆ ಅರಿಶಿಣದಲ್ಲಿರುವ ಕೆಲವು ಗುಣಲಕ್ಷಣಗಳು ಮನುಷ್ಯನ ರೋಗ ನಿರೋಧಕ ವ್ಯವಸ್ಥೆಯನ್ನು ಹೆಚ್ಚಿಸಿ ಶೀತ, ಕೆಮ್ಮು, ಜ್ವರದಂತಹ ಯಾವುದೇ ಸೋಂಕುಗಳು ಬರದಂತೆ ನಮ್ಮನ್ನು ಕಾಪಾಡುತ್ತೆ. ನೆಕ್ಸ್ಟು ಬೆಳ್ಳುಳ್ಳಿ. ನಮ್ಮ ಆಯುರ್ವೇದ ಪದ್ಧತಿಯಲ್ಲಿ ಬೆಳ್ಳುಳ್ಳಿಗಳ ಉಪಯೋಗ ಸರಾಗವಾಗಿ ಸಾಗ್ತಾ ಬಂದಿದೆ. ಪ್ರತಿದಿನ ಬೆಳ್ಳುಳ್ಳಿ ಸೇವನೆಯ ಅಭ್ಯಾಸ ಇದ್ದವರಿಗೆ ಅವರ ದೇಹದ ರಕ್ತದ ಒತ್ತಡ ನಿಯಂತ್ರಣದಲ್ಲಿರುತ್ತೆ. ಹಾಗೆ ಹೃದಯ ಸಂಬಂಧಿ ಕಾಯಿಲೆಗಳು ಹತ್ತಿರಕ್ಕೆ ಕೂಡ ಬರೋದಿಲ್ಲ. ಬೆಳ್ಳುಳ್ಳಿ ಹೆಸರುಗಳಲ್ಲಿ ಅನೇಕ ಬಗೆಯ ಆ್ಯಂಟಿ ಆಕ್ಸಿಡೆಂಟ್, ಆ್ಯಂಟಿ ಬ್ಯಾಕ್ಟೀರಿಯಲ್, ಆ್ಯಂಟಿ ವೈರಲ್ ಇವುಗಳು ಹೆಚ್ಚಾಗಿ ಇರೋದರಿಂದ ಮನುಷ್ಯನಿಗೆ ಎದುರಾಗುವ ಯಾವುದೇ ಬಗೆಯ ಸೋಂಕುಗಳು ಮತ್ತು ಚರ್ಮ ಸಂಬಂಧಿ ಸಮಸ್ಯೆಗಳು ಕೂಡ ತ್ವರಿತವಾಗಿ ನಿವಾರಣೆ ಆಗುತ್ತೆ. ಹಾಗೆ ಇದು ಒಂದು ಅದ್ಭುತವಾದ ಶಕ್ತಿಯನ್ನು ಹೊಂದಿದೆ ಅಂತಲೇ ಹೇಳ್ಬೋದು. ಪ್ರತಿನಿತ್ಯದಲ್ಲಿ ಆಹಾರದಲ್ಲಿ ನಾವು ಬೆಳ್ಳುಳ್ಳಿಯನ್ನು ಸೇವನೆ ಮಾಡ್ತಾ ಬಂದರೆ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗುತ್ತೆ. ನೆಕ್ಸ್ಟು ಶುಂಠಿ. ಶುಂಠಿ ಕೂಡ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದೆ. ಇದು ಮನುಷ್ಯನ ಶೀತ, ಕೆಮ್ಮು, ಗಂಟಲು ನೋವು ಅಥವಾ ಇನ್ನಿತರ ಯಾವುದೇ ರೀತಿಯ ಅಸ್ವಸ್ಥತೆಗಳನ್ನು ಇಲ್ಲವಾಗಿಸುತ್ತೆ. ಮನುಷ್ಯನ ಹೃದಯದ ಆರೋಗ್ಯಕ್ಕೆ ಮಾರಕವಾಗಿರುವ ಕೆಟ್ಟ ಕೊಲೆಸ್ಟ್ರಾಲನ್ನು ಕೂಡ ಇದು ಕಮ್ಮಿಯನ್ನು ಮಾಡುತ್ತೆ. ಸೊ ಇದನ್ನು ಪ್ರತಿನಿತ್ಯ ನಾವು ಆಹಾರದಲ್ಲಿ ಇದನ್ನು ಬಳಸ್ತಾ ಬಂದರೆ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗುತ್ತೆ. ಹಾಗೆ ಇದು ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಪ್ರತಿದಿನ 1 ಗ್ಲಾಸಷ್ಟು ನಾವು ಶುಂಠಿ ಕಷಾಯವನ್ನು ಕುಡಿಯೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಯಾವುದೇ ರೀತಿಯ ಶೀತ, ಕೆಮ್ಮು ಅಥವಾ ಜ್ವರ ಏನೇ ಇದ್ರೂ ಕಮ್ಮಿ ಆಗುತ್ತೆ. ಹಾಗೆ ಇವಾಗ ಕೊನೆಯದಾಗಿ ಬ್ರೊಕೊಲಿ. ಇದರಲ್ಲಿ ವಿಟಮಿನ್ ಎ, ವಿಟಮಿನ್ ಸಿ ಮತ್ತು ವಿಟಮಿನ್ ಇ ಹೆಚ್ಚಾಗಿರುತ್ತೆ. ಹಾಗೆ ನಾರಿನ ಅಂಶಗಳು ಕೂಡ ಹೆಚ್ಚಾಗಿ ಇರೋದರಿಂದ ಆ್ಯಂಟಿ ಆಕ್ಸಿಡೆಂಟ್ಗಳು ತುಂಬ ಹೇರಳವಾಗಿರುತ್ತೆ. ನಮ್ಮ ದೇಹದ ರೋಗ ನಿರೋಧಕ ವ್ಯವಸ್ಥೆಯನ್ನು ಬಲಪಡಿಸುತ್ತೆ. ಹಾಗೆಯೇ ಇದನ್ನು ಪ್ರತಿದಿನ ನಾವು ಆಹಾರ ಪದ್ಧತಿಯಲ್ಲಿ ಸೇವಿಸ್ತಾ ಬಂದರೆ ತುಂಬಾ ಒಳ್ಳೆಯದು. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಹಾಗೆ ನಾನು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಒಂದು ಕಷಾಯವನ್ನು ಕೂಡ ಒಂದು ವಿಡಿಯೋ ಮಾಡಿದ್ದೀನಿ. ನೀವು ಅದನ್ನು ನೋಡಿಲ್ಲ ಅಂದರೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಥವಾ ಮೇಲೆ ಐ ಕಾರ್ಡಲ್ಲಿ ಎಂಡ್ ಸ್ಕ್ರೀನಲ್ಲಿ ಇರುತ್ತೆ. ಸೊ ಅದನ್ನು ಕೂಡ ಚೆಕ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ಗೊತ್ತಲ್ಲ, ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನರಿಗೆ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ಒಳ್ಳೆ ವಿಡಿಯೋ ಜೊತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.